ಬೆಳಗಾವಿಯ ಎಪಿಎಂಸಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಬೆಳಗಾವಿ ಜಿಲ್ಲೆ ರೈತರಿಗೆ ಆರ್ಥಿಕ ಹೊಡೆತವನ್ನು ಕೂಡ ತಂದಿಟ್ಟಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ದರ ಅತ್ಯಂತ ಹೀನವಾಗಿ ಕುಸಿತವಾಗ್ತಾ ಇದೆ. 15 ದಿನಗಳಲ್ಲಿ ಅರ್ಧದಷ್ಟು ದರ ಕುಸಿತವಾಗಿದೆ. ರೈತರು ಸಂಕಷ್ಟಕ್ಕೆ ಸಿಲುಕುವಂತ ಸಂದರ್ಭ ಯುದ್ಧದ ಕಾರಣಕ್ಕಾಗಿ. ತರಕಾರಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾ ಇತ್ತು, ಬಟ್ ತರಕಾರಿ ಎಲ್ಲಿಯೂ ಕೂಡ ಮಾರಾಟವಾಗಿದೆ. ಜೊತೆಗೆ ಗ್ಯಾಸ್ ಅಭಾವ ಇದೆಯಲ್ಲ, ಹೋಟೆಲ್ಗಳು ಆರಂಭ ಆಗೋದಿಲ್ಲ. ಹೀಗಾಗಿ ತರಕಾರಿ ಹೋಟೆಲ್ಗಳಿಗೆ ಸಪ್ಲೈ ಆಗುತ್ತೆ, ಕೊಳೆತು ಹೋಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಸಿಕ್ಕಷ್ಟು ರೇಟಿಗೆ ಮಾರಾಟ ಮಾಡುವಂಥ ಕೆಲಸ ಆಗ್ತಾ ಇದೆ. ಬೇರೆ ರಾಜ್ಯಗಳಿಗೆ ಹೋಗ್ತಾ ಇತ್ತು, ಅದು ಕೂಡ ಕಮ್ಮಿ ಆಗಿದೆ. ಹೋಟೆಲ್ಗಳಿಗೆ ಹೋಗ್ತಾ ಇತ್ತು, ಅದು ಕೂಡ ಕಮ್ಮಿ ಆಗಿದೆ. ಸೊ ಹೀಗಾಗಿ ತರಕಾರಿ ಇಟ್ಟಲ್ಲೇ ಕೊಳೆತು ಹೋಗುವಂಥ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಎಷ್ಟು ರೇಟ್ ಬರುತ್ತೆ ಯಾಕಂತ ಹೇಳಿದ್ರೆ, ತರಕಾರಿ ಬೆಳೆಯೋದು ಈಗಿನ ಕಾಲದಲ್ಲಿ ಸುಲಭ ಅಲ್ಲ. ಅತ್ಯಂತ ಹೆಚ್ಚಿನ ಖರ್ಚು ಮಾಡಲಾಗಿರುತ್ತೆ. ರಸಗೊಬ್ಬರ, ಬಿತ್ತನೆ ಬೀಜ, ಕೂಲಿ ಕಾರ್ಮಿಕರು, ಜೊತೆಗೆ ಅದನ್ನು ಪಟ್ಟಣಕ್ಕೆ ತಂದು ಮಾರುಕಟ್ಟೆಗೆ ತಲುಪಿಸುವಂಥ ಸಾಗಣೆ ವೆಚ್ಚ, ಹೀಗೆ ಎಲ್ಲವೂ ಸೇರಿದ್ರೆ ರೈತನಿಗೆ ತಾನು ಖರ್ಚು ಮಾಡಿದ ಅರ್ಧದಷ್ಟು ಕೂಡ ತಲುಪೋಕ್ಕೆ ಸಾಧ್ಯವಾಗಲ್ಲ. ಅರ್ಧದಷ್ಟು ಕೂಡ ಸಿಗೋದು ಕೂಡ ಕಷ್ಟ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ತರಕಾರಿ ಸಿಕ್ಕಷ್ಟು ರೇಟಿಗೆ ಅಥವಾ ಅರ್ಧದಷ್ಟು ರೇಟಿಗೆ ಮಾರಾಟ ಮಾಡುವಂಥ ಸ್ಥಿತಿಗೆ ಬೆಳಗಾವಿಯ ರೈತರು ತಲುಪಿದ್ದಾರೆ. ಇರಾನ್ ಮತ್ತು ಇಸ್ರಾಯೇಲ್ ಯುದ್ಧದ ಎಫೆಕ್ಟ್ ಏನಿದೆ ಅದು ನಮ್ಮ ದೇಶದಲ್ಲಿ ಮುಂದುವರೆದಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ಯುದ್ಧದ ಪರಿಣಾಮವಾಗಿ ಏನಂದ್ರೆ ರೈತರಿಗೆ ಬಹಳ ದೊಡ್ಡ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಯಾಕಂದ್ರೆ ರೈತರು ಬೆಳೆದಂತ ಬೆಳೆಗಳ ದರ ಕುಸಿತ ಆಗಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಈಗ ಬೆಳಗಾವಿಯ ತರಕಾರಿ APMC ಮಾರ್ಕೆಟ್ ಅಲ್ಲಿ ಇದೆ, ನಾನು ತೋರಿಸ್ತಾ ಇದ್ದೀನಿ. ಇದು ಏನಂದ್ರೆ ಏನು ಬೆಳಗಾವಿಯಲ್ಲಿ ಬೆಳೆದಂತ ರೈತರು ಬೆಳೆದಂತ ಈ ಒಂದು ತರಕಾರಿಗಳು ಮಾರಾಟ ಆಗದೆ ಹಾಗೆ ಒಂದು ಸ್ಟಾಕ್ ಉಳಿದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮಾರುಕಟ್ಟೆಯಲ್ಲಿ ದರ ಕೂಡ ಕುಸಿತ ಆಗಿದೆ. ಇದು ಮೆಣಸಿನಕಾಯಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು, ಜೊತೆಗೆ ಸೌತಿಕಾಯಿ ಆಗಿರ್ಬೋದು, ಗಜರಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀಗೆ ಏನು ರೈತರು ಬೆಳೆದಂತ ಬೆಳೆಗಳೇನಿದಾವೆ ಅವು ಕೂಡ ಮಾರುಕಟ್ಟೆಗೆ ಬಂದಿದ್ದಾರೆ. ಮಾರುಕಟ್ಟೆ ಬಂದ ಮೇಲೆ ದಲ್ಲಾಳಿಗಳು ಇವತ್ತನ್ನ ಖರೀದಿ ಮಾಡ್ಕೊಂಡಿದ್ದಾರೆ. ಈ ಖರೀದಿ ಮಾಡಿದಂತ ಬೆಳೆಗಳು ಕೂಡ ಈಗ ಏನು ಮಾರಾಟ ಆಗ್ತಲ್ಲ. ಅದಕ್ಕೆ ಪ್ರಮುಖವಾಗಿ ಅಂದ್ರೆ ಯುದ್ಧದ ಎಫೆಕ್ಟ್ ನಿಂದ ಏನು ಗ್ಯಾಸ್ ಕೊರತೆ ಆಗಿರ್ತಕ್ಕಂಥದ್ರಿಂದ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ದಾವೆ. ಉದ್ಯಮಗಳ ಮೇಲೆ ಹೊಡೆತ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಏನು ರಫ್ತಿಗೂ ಕೂಡ ಒಂದು ಸಾಕಷ್ಟು ಸಮಸ್ಯೆ ಆಗ್ತಿರ್ತಕ್ಕಂಥ ಕಾರಣಕ್ಕಾಗಿ ಈ ರೀತಿಯ ದೃಶ್ಯಗಳು ನಮಗೆ ಈಗ ಕಂಡು ಬರ್ತಾ ಇದೆ. ಅಂದ್ರೆ ರೈತರ ಬೆಳೆದಂತ ಏನು ತೋಟಗಾರಿಕೆ ಬೆಳೆಗಳ ದರ ಕೂಡ ಕುಸಿತ ಆಗಿದೆ. ಬನ್ನಿ, ಯಾವುದ ಬೆಳೆಗಳ ದರ ಏನ್ ಕುಸಿತ ಆಗಿದೆ ಅನ್ನೋದನ್ನ APMC ವಾರ್ತೆಗಳನ್ನು ಕೇಳೋಣ. ಏನ್ ಯುದ್ಧದ ಎಫೆಕ್ಟ್, ಏನೆಲ್ಲ ದರ ಕುಸಿತ ಆಗಿದೆ? ಏನು ಸರ್, ನಾವು ಯುದ್ಧ ಆಗಾಕತ್ತೈತ್ರಿ. ಯುದ್ಧ ಆಗಿದ್ದ ಪರಿಣಾಮವಾಗಿ ಈ ಹೋಟೆಲ್ಗಳಿಗೆ ಆಯ್ತು, ಮೇಸ್ಗಳಿಗೆ ಆಯ್ತು, ಆಮೇಲೆ ಈ ದೊಡ್ಡ ಏನು ಕ್ಯಾಟರಿಂಗ್ ವ್ಯವಸ್ಥೆ ಇತ್ತು ಅದೆಲ್ಲದಿಂದ ತರಕಾರಿ ತೊಗೊಳೋದು ಕಡಿಮೆ ಆಗಿದ ಕಾರಣ ಏನು ನಮ್ದು ಒಂದು ಸರಾಸರಿ ಈ ಸೌತೆಕಾಯಿ ಏನು ಒಂದು ಸೌತೆಕಾಯಿ ಮುಳ್ಳು ಸೌತೆಕಾಯಿ ಅಂತೀವಿ, ಅದು 20 ರಿಂದ 22 ರೂಪಾಯಿ ಮಾಡ್ತಿದ್ವಿ. ಇವತ್ತು 11 ರೂಪಾಯಿ 12 ರೂಪಾಯಿ ಮಾರಾಗ್ತದೆ. ಈ ಹಸಿ ಮೆಣಸಿನಕಾಯಿ ಏನಿತ್ತು ಇದು ಒಂದು 15 ದಿವಸ ಕಡೆ ಹಿಂದೆ ನೋಡಿದ್ರೆ 4 ರಿಂದ 50 ಅಂದ್ರೆ 50 ರಿಂದ 60 ರೂಪಾಯಿ ಕೆಜಿ ಇತ್ತು. ಈಗ 35 ರಿಂದ 40 ರೂಪಾಯಿ ಬಂದೈತಿ. ಅದೇ ರೀತಿ ಟೊಮ್ಯಾಟೊ ಏನೋ 30 ರೂಪಾಯಿ ಕೆಜಿ ಇತ್ತು, ಅದು 10 ರಿಂದ 15 ರೂಪಾಯಿ ಕೆಜಿ ಬಂದಿದೈತಿ. ಬದನೆಕಾಯಿ 20 ರಿಂದ 25 ರೂಪಾಯಿ ಇದ್ದು 8 ರಿಂದ 10 ರೂಪಾಯಿ ಬಂದಿದೈತಿ. ಪ್ರತಿಯೊಂದು ಹಿಂಗ್ ಇದೇ ವಿಚಾರ ಮಾಡಾಕಿದ್ರೆ ಸುಮಾರು ನಮ್ಮ ಕಡೆ 40 ರಿಂದ 70 ಐಟಮ್ ನಮ್ ಬೆಳಗಾವಿ ಮಾರ್ಕೆಟ್ ಬರ್ತದೆ. ಈ ಬೆಳಗಾವಿ ಮಾರ್ಕೆಟ್ ಬರೋದು ಐಟಮ್ಗಳೆಲ್ಲ ರೇಟ್ ಡೌನ್ ಆಗಿದೆ. ಕಾರಣ ಏನಂತಂದ್ರೆ ನಮ್ದು ಬೆಳಗಾವಿ ಮಾರ್ಕೆಟ್ ದಿಂದ ಕೋಸ್ಟಲ್ ಏರಿಯಾ, ಈ ಮಂಗಳೂರು, ಚಿಕ್ಕಮಂಗಳೂರು, ಆಮೇಲೆ ಈ ಕಡೆ ಕಾರವಾರ, ಗೋವಾ, ಸಿಂಧುದುರ್ಗ, ರತ್ನಗಿರಿ, ಇಲ್ಲಿದೆಲ್ಲ ನಮ್ದೇ ಹೋಗ್ತದೆ ತರಕಾರಿ. ಅಲ್ಲೆಲ್ಲ ಹೋಟೆಲ್ಗಳು ಬಿಸ್ನೆಸ್ ಎಲ್ಲ ಡಲ್ ಆಗಿದೆ ಅನ್ನೋ ಕಾರಣಕ್ಕೆ ಹೋಟೆಲ್ ಅಲ್ಲಿ ವ್ಯಾಪಾರ ಅಂತೂ ಕಡಿಮೆ ಆಗಿದೆ. ಅಲ್ಲಿ ಆರ್ಡರ್ ಬರ್ತಾ ಇಲ್ಲ. ಏನು ಗೋವಾ ರಾಜ್ಯಕ್ಕೆ ಪ್ರತಿದಿನ 120-130 ಗಾಡಿ ಹೋಗ್ತಿದ್ದು 70 ರಿಂದ 80 ಗಾಡಿ ಹೊಂಟಾವು. ಅದು ಫುಲ್ ಹೊಂಟಿಲ್ಲ, ಎಲ್ಲ ಅರ್ಧ ಗಾಡಿಗಳು ಹೊಂಟಿದಾವೆ. ಆಲ್ರೆಡಿ ಏನು ಯುದ್ಧದ ಕದನ ವಿರಾಮದ ಒಂದು ಮಾತುಗಳಾಗಿದೆ. ಹಾಗಾಗಿ ಜೊತೆಗೆ ಒಂದಿಷ್ಟು ಏನು ಯುದ್ಧದ ತನಾವ ಏನಿದೆ ಅದು ಕಡಿಮೆ ಆದ್ರೂ ಕೂಡ ಅದರ ಎಫೆಕ್ಟ್ ಇನ್ನೂ ಕೂಡ ಮುಂದುವರಿದೆ. ಇನ್ನೂ 1 ವಾರಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಇರಲಿದೆ. ಯಾಕಂದ್ರೆ ಪ್ರಮುಖವಾಗಿ ಗ್ಯಾಸ್ ಪೂರೈಕೆ ಎಲ್ಲಿವರೆಗೆ ಸಮರ್ಪಕ ಆಗುವುದಿಲ್ಲವೋ ಅಲ್ಲಿವರೆಗೆ ಇಂಥದ್ದೇ ಸಮಸ್ಯೆ ಇರ್ತಕ್ಕಂಥದ್ದು. ರೈತರು ಬೆಳೆದಂತ ಬೆಳೆಗಳಿಗೆ ಯೋಗ್ಯ ದರ ಬರ್ಬೇಕಂದ್ರೆ ಎಲ್ಲವೂ ಕೂಡ ಸಾಮಾನ್ಯ ಸ್ಥಿತಿಗೆ ಬರ್ಬೇಕಂದ್ರೆ ಏನು ಈ ಯುದ್ಧದಿಂದ ಆದಂತ ಏನು ಪರಿಣಾಮಗಳು ಎಲ್ಲವೂ ಕೂಡ ಪ್ರತಿಕೂಲ ಪರಿಣಾಮಗಳೆಲ್ಲವೂ ಕೂಡ ಏನು ಸರಿಯಾದ ಬಳಿಕವಷ್ಟೇ ರೈತರಿಗೆ ಯೋಗ್ಯವಾದಂತ ದರ ಸಿಗುತ್ತೆ ಅನ್ನುವಂಥ ಮಾತನ್ನ ಈಗ APMC ವಾರ್ತೆಗಳು ಹೇಳ್ತದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಿತ ಕಾಪಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಶ್ರೀಧರ್ ಕೊಟ್ಟಾರಗಸ್ತಿ, TV5 ಬೆಳಗಾವಿ.